ಒಂದ್ ಅರ್ಧ ಭಾಗವನ್ನು ನೋಡಿದ್ದೀವ್ರಪ್ಪಾಜಿ. ಉಳಿದ ಭಾಗವನ್ನ ನೋಡನ್ರಿ. ಅಹಂಕಾರದ ಮಾರ್ಗವನ್ನೇ ಖಂಡಿಸಬೇಕು ಮತ್ತು ಅದರಿಂದ ಪರಮಾತ್ಮನನ್ನು ಹೊಂದಬೇಕು ಅಂತ ಅಂದ್ರ, ಆತ್ಮನನ್ನ ಹೊರತುಪಡಿಸಿ ಉಳಿದ ಏನು ಈ ಅಹಂಕಾರ ಸ್ವರೂಪ ಅನ್ನೋದೈತಲ್ಲ, ಇದನ್ನ ಖಂಡಿಸಿ ಅಂದ್ರ ಇದನ್ನ ಬಿಟ್ಟು ಇನ್ನೇನ್ ಉಳಿದಿದ್ದೈತಲ್ಲ ಅದೇ ಪರಬ್ರಹ್ಮ ಸ್ವರೂಪ. ಅಹಂಕಾರ ರಹಿತವಾಗಿ ಸಾಧನೆ ಮಾಡಬಲ್ಲವನೇ ಧನ್ಯನಾದ ಸಮಾಧಾನಿಯೋ. ಯಾರಪ್ಪ ಶ್ರೇಷ್ಠತೆ ಇಲ್ಲಿ ಸಾಧನಾ ಚತುರ್ಸದ್ರೊಳಗೆ ಅಂದ್ರ, ಯಾರ ಅಹಂಕಾರ ಭಾವವನ್ನ ತ್ಯಜಿಸಿರ್ತಾರೋ ಅವನೇ ನಿಜವಾಗ್ಲೂ ಸಮಾಧಾನಿಯೋ. ಶಾಂತಿ ಎಲ್ಲಿ ಐತಪ್ಪ ಅಂದ್ರ, ಅಹಂಕಾರವನ್ನು ಯಾರು ಬಿಟ್ಟಿರ್ತಾರಲ್ಲ ಅಲ್ಲಿ ಶಾಂತಿ ಇದೆ. ನಾವು ಅಲ್ಲಿವರೆಗೂ ನೋಡಿದ್ದೀರಪ್ಪ. ಈ ಉಳಿದ ಭಾಗವನ್ನು ನೋಡನ್ರಪ್ಪಾಜಿ. ತಾನು ಯಾವುದನ್ನು ಕಲ್ಪಿಸಬೇಕೋ ಆ ವಸ್ತುವೇ ಸ್ವಭಾವತಃ ತಾನಿದ್ದ ಮೇಲೆ ಇಲ್ಲಿ ಸಹಜವೇ ಕಲ್ಪನೆಯ ಹೆಸರಿನಿಂದ ಶೂನ್ಯ ಬರುವುದು. ಅಂದ್ರೆ ಇಲ್ಲಿ ಮೊದಲು ಏನಂತ ಹೇಳ್ಕೊಂತ ಬಂದ್ರು ಅಂದ್ರ, ಆಕಾರವಾಗಿರ್ತಕ್ಕಂಥ ಕಲ್ಪನೆಗಳನ್ನೆಲ್ಲ ತೆಗೆದಾಕಿ ನಿರ್ವಿಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪ ಅನ್ನೋದು ಕಲ್ಪನೆ ಬರ್ಬೇಕಂತ ಹೇಳಿದ್ರು. ಮತ್ತಿಲ್ಲಿ ಕಲ್ಪನೆ ಮಾಡ್ಕೋಬೇಕು ಅಂತ ನಾವ್ ಹೇಳಿದ್ರು, ನಿರಾಕಾರ ವಸ್ತುವನ್ನ ಆ ಪರಬ್ರಹ್ಮ ವಸ್ತುವೇ ತಾನಿದ್ದೇನಂತೆ ಕಲ್ಪನೆ ಮಾಡ್ಕೋಬೇಕಂತ ಹೇಳಿದ್ರು. ಈ ಮುಂದಕ್ಕೆ ಬರ್ತಾ ಅವ್ರು ಏನ್ ಹೇಳಿದ್ರು, ನೀನ್ ಯಾವ್ದನ್ನ ಕಲ್ಪಿಸ್ಕೋಬೇಕು ಅಂತೀಯೋ ಆ ವಸ್ತುವೇ ಸ್ವಭಾವತಃ ತಾನಿದ್ದ ಮೇಲೆ ಇಲ್ಲಿ ಸಹಜವೇ ಕಲ್ಪನೆ ಹೆಸರಿನಿಂದ ಶೂನ್ಯ ಬರುವುದು. ಈಗ ಮತ್ತೇನಾರ ಕಲ್ಪನೆ ಮಾಡ್ಕೊಳಕಂತೀಯಲ್ಲ, ಆ ಕಲ್ಪನೆ ಮಾಡಿಕೊಳ್ಳುವ ವಸ್ತುವೇ ತಾನಾದ ಮೇಲೆ ಮತ್ ಕಲ್ಪನೆ ಮಾಡೋದು ಇನ್ನೇನಿದೆ? ಇಲ್ಲಿ ಸಾಧಕನ ಅಂದ್ರ ಆ ಸಾಧಿಸುವ ವಸ್ತುವೇ ತಾನಾದ ಮೇಲೆ ಇಲ್ಲಿ ಸಾಧಕನ ಅನ್ನೋದರ ಎಲ್ಲಿದೆ ಅನ್ನೋ ವಿಚಾರವನ್ನು ಹೇಳ್ತದೆ. ಅದಕ್ಕಾಗಿ ಆ ತನ್ನ ಮೂಲ ಸ್ಥಾನದಿಂದ ಚಲಿಸದೆ ಸಾಧನೆಯ ಮುಕ್ತಿಯನ್ನು ಮಾಡುತ್ತಿರಬೇಕು. ಇಲ್ಲಿ ನಾವು ಸಾಧನೆ ಮಾಡೋದಂತಂದ್ರೆ ಏನೋ ಅದನ್ ಮಾಡೋದು ಇದನ್ ಮಾಡೋದು, ಈ ಕಡೆ ಆ ಕಡೆಗೆ ಇಡೋದು, ಆ ಕಡೆ ಈ ಕಡೆಗೆ ಇಡೋದು ಅನ್ನೋದು ಏನೋ ಅಲ್ಲ. ಅದ ಏನಪ್ಪಾ ಅಂತ ಹೇಳಿದ್ರ, ತಾನು ಆ ವಸ್ತುವೇ ತಾನಿದ್ದೇನೆ ಅನ್ನೋ ಎಂದೆಂದು ಮರಿಬಾರದು. ಆ ವಸ್ತುವೇ ತಾನು, ಆ ಪರಬ್ರಹ್ಮವೇ ಸ್ಥಾನ. ನಾನು ಸಾಧಕನಲ್ಲ, ಬದ್ಧ ಮುಕ್ತನ ನಾನಲ್ಲ. ನಾನು ಏನಪ್ಪಾ ಅಂದ್ರ ಇದ್ದಂತಿರುವ ಆ ಶುದ್ಧ ಪರಬ್ರಹ್ಮವೇ ವಸ್ತು ನಾನು ಅನ್ನೋದನ್ನ ಎಂದೆಂದಿಗೂ ಮರೆಯಬಾರದು. ಅಂದರೆ ಅಲಿಪ್ತತೆಯ ರಹಸ್ಯ ಕೈಗೆತ್ತುವುದು. ಹಂಗಾದಾಗ ಮಾತ್ರ ಈ ಪರಬ್ರಹ್ಮ ಸ್ವರೂಪ ಅನ್ನೋದು ನಮಗೆ ಹತ್ತತಿ, ಅಂದ್ರೆ ನಮಗೆ ಅದು ಸ್ಪರ್ಶನ ಆಗ್ತತಿ, ಅದ್ರ ಮಹತ್ವ ನಮಗೆ ಗೊತ್ತಾಗ್ತದೆ. ರಾಜನ ಸಿಂಹಾಸನದ ಮೇಲೆ ಕುಳಿತಿರುವಾಗ ಎಲ್ಲ ಸಾಮರ್ಥ್ಯವು ತಾನೇ ನಡೆಯುವಂತೆ ತಾನು ಸಾಧ್ಯವಾದ ಬ್ರಹ್ಮ ಸ್ವರೂಪವೇ ಆಗಿ ಸಾಧನ ಮಾಡುತ್ತಿರಬೇಕು. ಇಲ್ಲಿ ಒಬ್ಬ ಮನುಷ್ಯ ರಾಜ ಸಿಂಹಾಸನದ ಮೇಲೆ ಕುಂತದನ ಅಂದಾಗ ಮಾತ್ರ ಎಲ್ಲರೂ ಅವನು ಹೇಳ್ದಂಗೆ ಕೇಳ್ತಾರೆ. ಅದರಂತೆ ಆ ಪರಬ್ರಹ್ಮ ಸ್ವರೂಪನ ನಾನಿದ್ದೇನೆ ಅಂದಾಗ ಮಾತ್ರ ಇವೆಲ್ಲವೂ ನಾನು ಹೇಳ್ದಂಗೆ ಕೇಳ್ತವು. ನಾನೇನಾರ ಆ ರಾಜಸ್ಥಾನವನ್ನು ಬಿಟ್ಟು, ರಾಜ ಸಿಂಹಾಸನವನ್ನು ಬಿಟ್ಟು ಅವನ್ ಇಲ್ಲೇ ಕುತ್ಕೊಂಡು ಅಥವಾ ಅವನ್ ಯಾರಾದ್ರೂ ಬಂಧಿಸಿ ಅಥವಾ ಸೆರೆ ಹಿಡಿದು ಅವನ್ ಏನಾರ ಹೇಳಕ್ ಬಂದಂದ್ರೆ ಅವನ ಮಾತು ಯಾರು ಕೇಳೋದಿಲ್ಲ. ಅರ್ಥಾತ್ ತಾನು ಬ್ರಹ್ಮ ಸ್ವರೂಪನಿದ್ದೇನೆಂಬ ದೃಢ ನಿಶ್ಚಯವಿದ್ದಾಗ ಮಾತ್ರ ಇವೆಲ್ಲವೂ ಹೇಳ್ದಂಗೆ ಕೇಳ್ತಾವು, ಎಲ್ಲದೂ ಸಾಧ್ಯವಾಗ್ತದೆ, ಯಾವುದು ಎದುರಾಗಲಾರದು. ನಾವು ಆ ಭಾವವನ್ನು ಬಿಟ್ಟು ಹೊರಗೆ ಬಂದ್ವಿ ಅಂದ್ರ ಎಲ್ಲದೂ ಎದುರಾಗ್ತದೆ ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತದೆ. ತಾನು ಸಾಧ್ಯವಾದ ಬ್ರಹ್ಮ ಸ್ವರೂಪವೇ ಆಗಿ ಸಾಧನ ಮಾಡುತ್ತಿರಬೇಕು. ಜ್ಞಾನಿಯು ದೇಹದೊಡಗೂಡ ಸಾಧನೆ ಬಂದಿರುವುದು, ಆದರೆ ನಾನೇನ ದೇಹವಂತೂ ಅಲ್ಲವೇ ಅಲ್ಲ ಎಂಬ ನಿಶ್ಚಯದಿಂದ ಸಹಜವೇ ಸಾಧನ ಮಾಡಿಯೂ ಅಕರ್ತನಾಗಿರುವನು. ಇಲ್ಲಿ ಏನ್ ಹೇಳ್ತತಿ, ಸಾಧನೆ ಮಾಡ್ಬೇಕಪ್ಪ ಅಂದ್ರ ಮತ್ ದೇಹ ದಂಡಿಸಬೇಕು ಅನ್ನೋದ ಏನೆಲ್ಲ ಹೇಳ್ತತಿ. ಮಾಡಲಿಲ್ಲವೇ ತಪವನ ಮಾಡಲಿಲ್ಲವೇ ಅನ್ನೋದೊಂದು ಹೇಳ್ತತಿ. ದೇಹ ಮತಿಯಿಂದ ಮಾಡಲಿಲ್ಲವೇ, ಮನದ ಮತಿಯಿಂದ ಮಾಡಲಿಲ್ಲವೇ, ಅಥವಾ ಅರಿವಿನ ಮತಿಯಿಂದ ನೀನು ಮಾಡಲಿಲ್ಲವೇ ಅಂತಾನೆ ಹೇಳ್ತತಿ.
ತನವಿದ್ದಾಗಲೇ ಸೇವೆ, ಮನವಿದ್ದಾಗಲೇ ಭಕ್ತಿ ಅಂತ ಏನೋ ಹೇಳ್ತಾರೆ. ಇವನ್ನೆಲ್ಲ ಮಾಡ್ಬೇಕಂತ ಹೇಳ್ತತಿ ಅಂದ್ರೂ ಕೂಡ ನೀನ್ ಏನಾರ ಮಾಡು ಏನಾರ ಬಿಡು, ತಾನು ಪರಬ್ರಹ್ಮ ಸ್ವರೂಪದನೇ ಅನ್ನೋದೊಂದು ಅಂತರಂಗದೊಳಗ ದೃಢವಿರ್ಬೇಕಾದಿದ್ರು ಮಾತ್ರ ಏನೆಲ್ಲ ನಾವು ಮಾಡಿದ್ದು ಸಾರ್ಥಕಾಗ್ತದೆ. ಇಲ್ಲ ಅಂದ್ರೆ ನಾನು ಪರಬ್ರಹ್ಮ ಸ್ವರೂಪ ಅದನಿ ಅಂತ ತಿಳಿಯದೆ ನಾನು ಸಾಧಕನದನಿ, ನಾನು ಅವನದನಿ ಇವನದನಿ ಅಂತ ಏನಾರ ಮಾಡಕ್ ಹೋದ್ರೆ ಅದ್ಯಾವ್ದು ಕೈಗೂಡಲಾರದು. ಯಾಕೆ ಕೈಗೂಡಲ್ಲ ಅಂದ್ರ ಯಾರಾದ್ರೂ ಬಂಧನದೊಳಗಿದ್ದಾರ ಅಥವಾ ಜೈಲ್ನಾಗಿದ್ದ ರಾಜನ ಮಾತು ಯಾರು ಕೇಳಲ್ಲ, ಸಿಂಹಾಸನದ ಮೇಲೆ ಕುಂತ ರಾಜನ ಮಾತನ್ನ ಅಷ್ಟೇ ಕೇಳ್ತಾರ. ಅರ್ಥಾತ್ ಅದರಂತೆ ತಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂದಾಗ ಮಾತ್ರ ಸರ್ವವನ್ನು ಗೆಲ್ಲೋದಕ್ ಸಾಧ್ಯವಿದೆ, ಇನ್ನು ಉಳಿದ ಯಾವುದೇ ಮಾರ್ಗಗಳಿಂದನೂ ಸಾಧ್ಯವಿಲ್ಲ ಅಂತ. ದೇಹ ನಾನಿರುತ್ತೇನೆಂದು ಕಲ್ಪಿಸಿದಾಗಲಿ ದೇಹದಿಂದ ಮಾಡುವ ಸಾಧನೆಗಳನ್ನು ತ್ಯಜಿಸುವುದಲ್ಲವೇ, ಆದರೆ ನಾನು ದೇಹಾತೀತನಿರಲು ದೇಹದಲ್ಲಿ ಅದೇನು ನನಗೆ ದೇಹವೂ ಇಲ್ಲ ಸಾಧನವೂ ಇರುವುದಿಲ್ಲ ಎಂಬ ಬೋಧದಿಂದ ಅದನ್ನು ತನ್ನಷ್ಟಕ್ಕೆ ತಾನೇ ನಿಸ್ಸಂಶಯನಾಗಿರುತ್ತಾನೆ. ದೇಹದಲ್ಲಿ ಇರುತ್ತಲೇ ವಿಧೇಯ ಸ್ಥಿತಿಯನ್ನು ಪಡೆಯುವುದು ಹೀಗೆ. ನಾನು ದೇಹ ಭಾವ ಐತಿ ಅಂದ್ರ ಏನಾರ ಮಾಡೋನು ಅವನು ಸಾಧಕನು ಬದ್ಧನು ಮುಕ್ತನು ಅನ್ನೋದು ಏನೆಲ್ಲ ಎಲ್ಲಾ ಗೊಂದಲಗಳು ಬರ್ತಾವ. ಒಡಲುಗೊಂಡವ ಹಸಿವ ಒಡಲುಗೊಂಡವ ಉಸಿವ ಅಂತ. ಈ ಒಡಲೇ ನನಗಿಲ್ಲ ಅಂದ್ಮೇಲೆ ಅಲ್ಲಿ ಹಸಿದು ಇಲ್ಲ ಉಸಿಯೋದು ಇಲ್ಲ, ಅಲ್ಲಿ ಸಾಧನೆ ಇಲ್ಲ, ಏನೊಂದೇನಿಲ್ಲ, ಮೂಲ ತಾನೇ ತಾನಾದ ಮೇಲೆ ರಂಗನಿಲ್ಲ ನರಸಿಂಗನಿಲ್ಲ ಅಂತ ಆ ಪರಬ್ರಹ್ಮ ವಸ್ತುವೇ ತಾನು ಅಂತ ತಿಳಿದ್ಮೇಲೆ ಬೇರೆ ಯಾವುದೇ ಸ್ಥಿತಿಗತಿಗಳು ಇಲ್ಲ. ನೋಡಿ 64:27 ಸಾಧನೆ ಮಾಡದೆಯೇ ಬ್ರಹ್ಮವಾಗಲಿಕ್ಕೆ ಹೋದರೆ ದೇಹಾಸಕ್ತಿಯು ಅಂಟಿಕೊಳ್ಳುವುದು. ಸಾಧನ ಮಾಡದೆಯೇ ಬ್ರಹ್ಮವಾಗಲಿಕ್ಕೆ ಹೋದರೆ ದೇಹಾಸಕ್ತಿಯು ಅಂಟಿಕೊಳ್ಳುವ ಹತ್ತುವುದು ಮತ್ತು ಬ್ರಹ್ಮಜ್ಞಾನದ ಹೆಸರಿಂದ ಆಲಸ್ಯ ಬಲಿತು ಕೂಡುವುದು. ಪಾರಮಾರ್ಥದ ಹೆಸರಿನಿಂದ ಸ್ವಾರ್ಥ ಜಾಗೃತವಾಗುವುದು. ಧ್ಯಾನದ ನೆಪ ಮಾಡಿ ನಿದ್ದೆ ಹತ್ತುವುದು. ಮತ್ತಿಲ್ಲಿ ಏನ್ ಹೇಳ್ತೋ, ಇಲ್ಲಿವರೆಗೂ ನೀನ್ ಏನೊಂದೇನಲ್ಲ ಆ ಪರಬ್ರಹ್ಮ ಸ್ವರೂಪ ನಿದ್ದೆ ಅಂದಾಗ ನಿನ್ಗೆ ವಿಧೇಯ ಸ್ಥಿತಿ ಪ್ರಾರಂಭ ಆಗ್ತದೆ. ಅದೇ ಸಾಧನೆ ಮಾಡಕ್ ಸಾಧ್ಯ, ಬೇರೆ ಯಾವ ದಾರಿ ಇಲ್ಲ ಅಂತ ಹೇಳ್ತು. ಆದ್ರ ನೀನು ಏನೋ ಸಾಧನೆ ಮಾಡ್ಲಿಲ್ಲ ಅಂದ್ರ ನಿನಗೆ ಆಲಸ್ಯ ಬರ್ತತಿ, ನೀನ್ ಸುಮ್ನೆ ಧ್ಯಾನ ಮಾಡಕಂತ ಹೋದ್ರ ನಿದ್ದೆ ಬರ್ತತಿ ಅಂತ ಮತ್ತೆ ಹೇಳ್ತತಿ. ಈ ಮುಕ್ತನಾದ ಹೆಸರಿಂದ ಈನ ವಿಷಯದ ಸ್ವಚ್ಛಂದತೆ ಉಂಟಾಗುವುದು. ನಿರೂಪಣವೆನ್ನುತ್ತಾ ನಿಂದೆಯಾಗುವುದು. ಚರ್ಚೆ ಎನ್ನುತ್ತಾ ವಾದ ವಿವಾದವೇಳುವುದು. ಸಹಜ ಉಪರಿಯುನ್ನತ್ತ ಅಭಿಮಾನ ಸೇರಿಕೊಳ್ಳುವುದು. ಹೀಗೆ ಬ್ರಹ್ಮಜ್ಞಾನದ ನೆಪದಿಂದ ಅಲಸ್ಯ ಒಳಸೇರಿ ಅವನ ಸಾಧನದ ಹುಚ್ಚುತನವನ್ನು ಏನು ಮಾಡುವುದೇ ಎಂದು ಅನ್ನ ಹತ್ತುವುದು. ಅಂದ್ರೆ ಅವನಿಗೆ ನೀನ್ ಏನೂ ಮಾಡೋದಿಲ್ಲ ಏನಲ್ಲ ಪರಬ್ರಹ್ಮದಿ ನೀನ್ ಅಂತ ಅಂದ್ಬಿಟ್ರ ಧ್ಯಾನ ಮಾಡ್ತಾನಂದ್ರ ನಿದ್ದೆ ಬರ್ತತಿ. ಅದ್ರ ಬಗ್ಗೆ ಚರ್ಚೆ ಮಾಡಕಂದ್ರ ಅದ್ ಹಂಗೆ ಹಿಂಗೆ ಅನ್ನೋ ವಾದ ವಿವಾದಗಳು ಹೇಳ್ತಾವು. ಅದು ಸಹಜವಾಗಿ ಅದು ಉಪಾಧಿ ಹತ್ತ ಕರ್ಕೊಂಡು ಹೋಗ್ಬಿಡ್ತತಿ. ಈ ಬ್ರಹ್ಮಜ್ಞಾನದ ನೆಪದಿಂದ ಆಲಸ್ಯ ಒಳಸಿ ಇರ್ತದೆ. ಅವನ ಸಾಧನದಿಂದ ಹುಚ್ಚುತನವನ್ನು ಏನು ಮಾಡೋದಿದೆ, ಮತ್ತೆ ಏನ್ ಸಾಧನೆ ಮಾಡೋದಲ್ಲ, ಏನಿಲ್ಲ ಆಗಿಲ್ಲ ಈಗಿಲ್ಲ ಅನ್ನೋದೆಲ್ಲ ಅವನ ಮನದೊಳಗ ಮೂಡ್ತತಿ ಅನ್ನೋ ಮಾತು ಹೇಳ್ತಾರೆ. ಶ್ಲೋಕ ಕಿಂ ಕರೋಮಿ ಕ್ವ ಗಚ್ಚಾಮಿ ಕಿಂ ಗೃಹಣಾಮಿ ತ್ಯಾಜ್ಯಾಮಿ ಕಿಂ ಆತ್ಮನ ಪೂರಿತಂ ಸರ್ವಂ ಮಹಾಕಲ್ಪಯಾಂಬೋನ ಯತಃ ಎಂಬ ವಚನವನ್ನು ಆಧಾರ ಹಚ್ಚುತ್ತಾನೆ. ಆದರೆ ಅದು ಶಾಸ್ತ್ರವನ್ನು ತಿರುಗಿ ಹಿಡಿದು ತನ್ನನ್ನು ತಾನೇ ಒಡೆದುಕೊಂಡಂತಾಗುತ್ತದೆ. ಸಾಧಕವಾದದ್ದನ್ನೇ ತಪ್ಪಾಗಿ ಯೋಜಿಸಿದರೆ ಅದು ಬಾಧಕವಾಗಿ ಸ್ವಾಹಿತ ಕೈ ಬಿಡುವುದು. ಈ ರೀತಿ ಸಾಧನವನ್ನು ಬಿಟ್ಟರೆ ಮುಕ್ತಿಯದೇ ಬಂಧನವಾಗುವುದು. ಅವನು ಸಾಧನ ಮಾಡಿದ ಕೂಡಲೇ ತನ್ನ ಸಿದ್ಧತ್ವವೆಲ್ಲಿ ಕೈಬಿಟ್ಟು ಓಡಿ ಹೋಗುವುದು ಎಂಬ ಅಂಜಿ ಸಾಧನಕ್ಕೆ ಹಿಂಜರಿಯುವನು. ಜನರು ಇವನು ಸಾಧಕನೆಂದು ಅಂದರೆಂಬುದೇ
ಅವನಿಗೆ ದೊಡ್ಡ ನಾಚಿಕೆ ಎನಿಸುತ್ತದೆ. ಆದರೆ ಬ್ರಹ್ಮಾದಿ ದೇವತೆಗಳು ಸಹ ಸಾಧನ ಮಾಡುವರೆಂಬುದರ ಅರಿವೇ ಅವನಿಗಿಲ್ಲ. ಈಗ ಈ ಜ್ಞಾನದ ಮಾತಿರಲಿ ಜ್ಞಾನವು ಅಭ್ಯಾಸ ಸಾಧ್ಯವಿರುತ್ತದೆ. ಅಭ್ಯಾಸದಿಂದಲೇ ಆದ್ಯ ಪೂರ್ಣ ಬ್ರಹ್ಮ ಲಾಭವಾಗುವುದು. ಅಂದ್ರೆ ಇಲ್ಲಿ ಏನ್ ಹೇಳ್ತಂದ್ರ ಅವನಿಗೆ ನಾನು ಪರಬ್ರಹ್ಮ ಅದಾನೆ ಅಂತೇಳಿ ಸುಮ್ನ ಅದಾನ ಅಂದ್ರ ಅವನ ಸಾಧಕರದಾರಪ್ಪ, ಅವ್ರ ಶರಣರದಾರಪ್ಪ, ಮಹಾತ್ಮರದಾರಂದ್ರ ಅವನಿಗೆ ನಾಚಿಕೆ ಆಗ್ತದೆ. ಇದು ದೇವತೆಗಳಾಗ್ಲಿ ಬ್ರಹ್ಮ ದೇವತೆಗಳಿಗಾಗ್ಲಿ ಕೂಡ ಇದನ್ನ ಸಾಧನೆ ಮಾಡೋದರದಾರ. ಇಲ್ಲಿ ಏನಪ್ಪಾ ಈ ನುಡಿಯೊಳಗೆ ಏನ್ ಸಾಧನೆ ಅಂದ್ರೆ ಏನ್ ಹೇಳ್ತಂದ್ರ, ನೀನ್ ಏನ್ ಮಾಡ್ತೀಯ ಏನ್ ಬಿಡ್ತೀಯ ಅದು ಎಲ್ಲದಕ್ಕೂ ಆ ಬ್ರಹ್ಮ ಸ್ವರೂಪ ನಾನಿದ್ದೇನೆಂಬುದನ್ನ ಇದ್ರೆ ಮಾತ್ರ ಅದು ಸಾಧ್ಯ ಐತಿ. ಆ ಬ್ರಹ್ಮ ಸ್ವರೂಪವನ್ನು ಅದನ್ನ ಬಿಟ್ಟು ನಾನ್ ಬೇರೆ ಹಂಗೆ ಹಿಂಗೆ ಅಂತ ಏನಾರ ಅಂತಾನೆ ಮಾಡ್ತಾನೆ ಅನ್ನೋದಾದ್ರ ಅದೇನೊಂದು ಆಗ್ಲಾರ್ದು. ಆದ್ರೆ ಇಲ್ಲಿ ಸಾಧನೆ ಅಂದ್ರೆ ಏನಪ್ಪಾ ಅಂತ ಪ್ರಶ್ನೆ ಬರ್ತದೆ. ಆ ಸ್ವರೂಪದಿಂದ ಬಿಟ್ಟು ಕೆಳಗೆ ಇಳಿದಂಗಿರುವುದೇ ಸಾಧನ, ಇನ್ ಬೇರೆ ಯಾವುದೋ ಸಾಧನ ಇಲ್ಲ ಅಂತ ಹೇಳ್ತತಿ. ಈ ಪ್ರಶ್ನೆ ಮಾಡಿರೋದು ಏನಂದ್ರೆ ಯಾವ ಅಭ್ಯಾಸ ಮಾಡಬೇಕು ಪಾರಮಾರ್ಥ ಸಾಧನವಾದುದು ಎಂಬುದನ್ನು ಹೇಳಿರಿ. ಈ ಮುಂದಿನ ಸಮಾಸದಲ್ಲಿ ಇದರ ಉತ್ತರ ಕೊಡುವೆವು. ಅಲ್ಲಿ ಪಾರಮಾರ್ಥದ ಸಾಧನವನ್ನು ನಿರೂಪಿಸುವೆವು. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಸಪ್ತಮಿ ದಶಕೆ ಸಾಧನಾ ಪ್ರತಿಷ್ಠಾ ನಿರೂಪಣಂ ನಾಮ ಸಪ್ತಮಂ ಸಮಾಸ 7 ಮುಕ್ತಾಯ ಆಗ್ತದೆ. ಮುಂದಿನ ಅಧ್ಯಾಯವನ್ನು ನೋಡೋಣ ಪ್ರಜೆ. ದಶಕ 7 ಸಮಾಸ 8 ಶ್ರವಣ ನಿರೂಪಣೆ. ಗುರುಭ್ಯೋ ನಮಃ. ನುಡಿ 1:22 ಸಮಾಧಾನ ಲಭಿಸಿಕೊಡುವ ಪಾರಮಾರ್ಥದ ಸಾಧನವನ್ನು ಹೇಳುವೆವು ಕೇಳು. ಅದು ನಿಶ್ಚಯವಾಗಿಯೂ ಶ್ರವಣವೇ ಇರುತ್ತದೆ ಎಂದು ತಿಳಿಯಪ್ಪ. ಅಂದ್ರ ಇಲ್ಲಿ ಯಾವ್ದಪ್ಪ ಅತಿ ಶ್ರೇಷ್ಠವಾಗಿದ್ದು ಪಾರಮಾರ್ಥ ಸಾಧನೆಗೆ ಅತಿ ಶ್ರೇಷ್ಠವಾಗಿದ್ದು ಯಾವ್ದಂದ್ರ ಶ್ರವಣ ಇರ್ತತಿ. ಶ್ರವಣ ಯಾವ್ದಂದ್ರ ತಾನು ಪರಬ್ರಹ್ಮ ಸ್ವರೂಪನಿದ್ದೇನಂತ ತಿಳಿಯುವುದೇ ಶ್ರವಣ. ಅದೇ ಅತಿ ಶ್ರೇಷ್ಠವಾಗಿದ್ದು. ಶ್ರವಣದಿಂದ ಭಕ್ತಿ ಹತ್ತುವುದು, ಶ್ರವಣದಿಂದ ವೈರಾಗ್ಯ ಹುಟ್ಟುವುದು ಮತ್ತು ಶ್ರವಣದಿಂದ ವಿಷಯಗಳ ಆಸಕ್ತಿ ಕಡಿಯುವುದು, ಶ್ರವಣದಿಂದ ಚಿತ್ತ ಶುದ್ಧಿಯಾಗುವುದು, ಶ್ರವಣದಿಂದ ಬುದ್ಧಿ ದೃಢವಾಗುವುದು, ಶ್ರವಣದಿಂದ ಅಭಿಮಾನದ ಜಂಜಾಟ ಕಡಿಯುವುದು. ಯಾಕಿಲ್ಲಂದ್ರ ಈ ನಮ್ಮ ಸ್ವರೂಪವನ್ನು ನಾವೇನಾದ್ರೂ ತಿಳಿಬೇಕಂದ್ರ ಈ ಜಗತ್ತಿನಾಗ ಯಾವ್ದಾದ್ರೂ ಜ್ಞಾನವನ್ನ ನಮಗೆ ಬೇಕು ಅನ್ನೋದಾಗಿದ್ರೆ ಅದು ಶ್ರವಣದಿಂದನೇ ಮಾತ್ರ ಸಾಧ್ಯ. ಯಾಕಂದ್ರೆ ಆ ಶಬ್ದಕ್ಕ ಅಷ್ಟೊಂದು ಶಕ್ತಿ ಇದೆ. ಇಲ್ಲಿ ಹೇಳ್ತೈತಿ ಜಗತ್ತು ಶಬ್ದದ ಅಧೀನ, ಅರ್ಥಾತ್ ಜಗತ್ತು ದೈವದ ಅಧೀನ, ಆ ದೈವ ಶಬ್ದದ ಅಧೀನ, ಆ ಶಬ್ದ ನಮ್ಮ ಅಧೀನ ಅಂತ. ಈ ಜಗತ್ತು ಯಾರಿದ್ರಲ್ಲಿ ನಡೀತೈತೆ ಅಂದ್ರೆ ಭಗವಂತನ ಒಂದು ಅಂಶದಿಂದ ಜಗತ್ ನಡೀತೈತಿ. ಮತ್ತೆ ಭಗವಂತ ಯಾರ ಅಧೀನ ಅದನಪ್ಪ ಅಂದ್ರ ಆ ಮಂತ್ರದ ಅಧೀನ ಅದನ್ನ. ಆ ಮಂತ್ರ ಯಾರ ಅಧೀನ ಐತಿ ಅಂದ್ರೆ ಭಕ್ತರ ಅಧೀನ ಐತಿ. ಮತ್ತೆ ಭಕ್ತರ ಅತಿ ಶ್ರೇಷ್ಠ ದೊಡ್ಡವರು ಶಿವನಿಗಿಂತ ಶಿವಭಕ್ತರೇ ಹಿರಿಯರು ಅನ್ನೋ ವಿಚಾರವನ್ನು ಇಲ್ಲಿ ಶ್ರವಣ ಕೇಳತೈತಿ. ಯಾಕಂದ್ರೆ ಆ ಕೇಳೋದ್ರಿಂದ ಅಷ್ಟೊಂದು ಚೈತನ್ಯ ಅದರೊಳಗಿದೆ ಅನ್ನೋ ಮಾತು ಹೇಳ್ತತಿ. ಶ್ರವಣದಿಂದ ನನ್ನದೆಂಬ ಮೋಹ ಒಳೆಯುವುದು ಮತ್ತು ಶ್ರವಣದಿಂದ ಸಮಾಧಾನ ನೆಲೆಯೂರುವುದು, ಶ್ರವಣದಿಂದ ಅನುಮಾನ ಬಯಲಾಗುವುದು, ಶ್ರವಣದಿಂದ ಸಂಶಯ ಕಡಿಯುವುದು ಮತ್ತು ಶ್ರವಣದಿಂದ ತನ್ನ ಮೊದಲ ಗುಣ ಬದಲಿಸುವುದು, ಶ್ರವಣದಿಂದ ಮನವು ಕೈವಶವಾಗುವುದು. ನಾವು ಶ್ರವಣವನ್ನು ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ನಮ್ಮೊಳಗಿರ್ತಕ್ಕಂಥ ಅನುಭವಗಳನ್ನ ಅಥವಾ ಅನುಮಾನಗಳನ್ನ ಇನ್ನೊಬ್ಬರಿಗೆ ಗುರುಗಳಿಗೆ ಹೇಳಿ ಅದನ್ನ ಅವ್ರ ಮುಖಾಂತರ ಅದನ್ನ ಕೇಳಿ ನಮ್ಮ ಅನುಮಾನವನ್ನು ನಾವು ಕಳ್ಕೋಬಹುದು. ಶ್ರವಣದಿಂದ ನಮ್ಮ ಮನವು ನಾವ್ ಹೇಳ್ದಂಗ್ ಕೇಳ್ತೈತಿ. ಮನ ಹೆಂಗ್ ಹೇಳ್ದಂಗ್ ಕೇಳ್ತೈತಪ್ಪ ಅಂದ್ರೆ ಅದು ಸುಮ್ನೆ ಹೇಳ್ದಂಗ್ ಕೇಳಲ್ಲ. ನೀನ್ ಪರಬ್ರಹ್ಮ ಸ್ವರೂಪದಿ ಅಂದಾಗ ಮಾತ್ರ ಹೇಳ್ದಂಗ್ ಕೇಳ್ತೈತಿ. ಆ ಮನವನ್ನ ನಾವು ಮನದಿಂದನೇ ಹಿಡಿತೇನೆ ಅಂದ್ರ ಅದನ್ನ ಒಂದ್ ಹೆಜ್ಜೆ ಇಟ್ರೆ ಅದು 1000 ಹೆಜ್ಜೆ ಇಟ್ಟು ದೂರ ಓಡಾಕ್ತೈತಿ. ಅದು ಕೈ ಸಿಗ್ಲಾರ್ದು. ಆ ಮನವನ್ನ ಹಿಡಿಯೋದ್ರದ್ದು ಯಾವ್ದಪ್ಪ ಅಂದ್ರ ಈ ನೀನ್ ಪರಬ್ರಹ್ಮ ಸ್ವರೂಪದಿಯನ್ನು ಆ ಶ್ರವಣದಿಂದ ಮಾತ್ರ ಅದು ನಮ್ ಕೈ ಸಿಗ್ತದೆ. ಆ ಶ್ರವಣದಿಂದ ಅಹಂಕಾರದ ಬಂಧನ ಕಡಿಯುವುದು, ಶ್ರವಣದಿಂದ ನಾನೆನ್ನುವುದು ಹೋಗುವುದು, ಶ್ರವಣದಿಂದ
ಆತಂಕ ಭಾರವು ಮತ್ತು ಶ್ರವಣದಿಂದ ಎಲ್ಲ ಆಪತ್ತುಗಳು ಸುಟ್ಟು ಭಸ್ಮವಾಗುವು. ಶ್ರವಣದಿಂದ ಕಾರ್ಯ ಕೈಗೂಡುವುದು, ಶ್ರವಣದಿಂದ ಸಮಾಧಿ ಹತ್ತುವುದು ಮತ್ತು ಶ್ರವಣದಿಂದ ಎಲ್ಲವೂ ಸಮಾಧಾನಕರವಾಗಿ ನೆರವೇರುವುದು. ಈಗ ಅಲ್ಲಿ ಆ ಶ್ರವಣವನ್ನು ಮಾಡೋದ್ರಿಂದ ಮಾತ್ರ ನಮ್ಮವು ಎಲ್ಲ ಆಪತ್ತುಗಳಂದ್ರೆ ದುಃಖ ದುಮ್ಮಾನಗಳು ಎಲ್ಲವೂ ಮರೆಯಾಗ್ತವೆ, ದೂರ ಆಗ್ತವೆ. ಆ ಶ್ರವಣದಿಂದನೇ ನಾವ್ ಏನೆಲ್ಲ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರ ಆ ಮಹಾತ್ಮರ ನುಡಿಗಳನ್ನ ಕೇಳಿದಾಗ ಆ ನುಡಿಯೊಳಗ ಅಖಂಡವಾದ ಶಕ್ತಿ ಇದೆ. ಅದರಿಂದ ಅದೇ ಎಲ್ಲದನ್ನ ನಮ್ಮ ಸಮಾಧಾನ ಸ್ಥಿತಿ ಸಮಾಧಿ ಸ್ಥಿತಿಗೂ ಹತ್ತತಿ. ಆ ಶ್ರವಣದಿಂದನೇ ಸಮಾಧಾನವನ್ನು ಕೊಡ್ತತಿ. ಯಾಕಂದ್ರ ಆ ಶ್ರವಣ ಅಂದ್ರ ಆ ನುಡಿಗೆ ಅಷ್ಟು ಶಕ್ತಿ ಇದೆ. ಕಡಗೀಲಿಲ್ಲದ ಬಂಡಿ ಒಡಗೆಡುವುದೇ ಮಾನವದೇ, ಕಡಗೀಲು ಬಂಡಿಗೆ ಆಧಾರ. ಗಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಣನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ. ಈ ಹೊರಗಿನ ಚಕ್ಡಿ ಗಾಡಿ ಬಂಡಿಗೆ ಕಡಗೀಲು ಎಷ್ಟು ಆಧಾರವೋ ನಮ್ಮ ಪಾರಮಾರ್ಥ ಸಾಧನೆಗೆ ಅಥವಾ ನಮ್ಮ ಉತ್ತಮವಾದ ಬಾಳಿಗೆ ಬದುಕಿಗೆ ಎಲ್ಲದಕ್ಕೂ ಆ ಶರಣರ ನುಡಿಯೇ ಆಧಾರ. ಯಾಕಂದ್ರ ಆ ನುಡಿ ಇಲ್ಲಂದ್ರ ಜೀವನ ಅಧೋಗತಿ ಹೋಗಿಬಿಡ್ತತಿ. ಪ್ರಾಪಂಚಿಕ ವಿಷಯ ವಾಸನೆಗಳೊಳಗೆ ಸಿಕ್ಕು ಎಲ್ಲಾದ್ರೂ ಹಾಳಾಗಿ ಹೋಗಿಬಿಡ್ತತಿ. ಆ ಚಕ್ಡಿ ಗಾಡಿಗೆ ಹೆಂಗ ಕೀಲ್ ಇಲ್ಲದ್ರೆ ಹೆಂಗ ಬಿದ್ದು ಹಾಳಾಗಿ ಹೋಗ್ತತೋ, ನಮಗೂ ಕೂಡ ಈ ಮಹಾತ್ಮರ ನುಡಿಗಳನ್ನ ನಾವು ಕೇಳಲಿಲ್ಲ ಅಂದ್ರ ನಮ್ ಜೀವನನು ಹಾಳಾಗಿ ಹೋಗ್ತದೆ. ಈ ನುಡಿ ಅನ್ನೋದು ಶ್ರವಣ ಅನ್ನೋದು ಅತಿ ಶ್ರೇಷ್ಠ ಐತಿ. ಕಡಗೀಲು ಬಂಡಿಗೆ ಹೆಂಗ ಆಧಾರವೋ ನಮಗೆ ಈ ಮಹಾತ್ಮರ ನುಡಿಯನ್ನು ಕೇಳುವುದು ಕೂಡ ಪಾರಮಾರ್ಥಕ್ಕೆ ಅದೇ ಆಧಾರ. ಆ ಪಾರಮಾರ್ಥ ವಿಚಾರವನ್ನು ಕೇಳೋದ್ರಿಂದ ನಾವು ಯಥಾರ್ಥ ಯಾವಾಗ್ಲೂ ಮೂಲ ಸ್ವರೂಪದಲ್ಲೇ ಉಳಿಯಬಹುದು. ಅದನ್ನ ನಾವು ಕೇಳೋದು ಬಿಟ್ಟಿವಿ ಅಂದ್ರ ಜ್ಞಾನಕ್ಕೆ ಸಂತ ಸಹವಾಸ ಮಾಡುತ್ತಾ ಶ್ರವಣ ಕೇಳಿದರೆ ನಿರೂಪಣದ ವಿಷಯ ತಿಳಿದು ತನಗೆ ತದೇಕರತೆ ಬರುತ್ತದೆ. ಆ ಮಹಾತ್ಮರ ನುಡಿಗಳನ್ನು ಕೇಳ್ತಾ ಕೇಳ್ತಾ ಇದ್ರೆ ನಮಗೆ ಆ ಸಹಜವಾಗಿ ಆ ಮೂಲ ಸ್ವರೂಪದ ಗೊತ್ತಾಗ್ತದೆ, ಅದೇ ತಾನಾಗ್ತದೆ. ಆ ನುಡಿಗೆ ಅಷ್ಟೊಂದು ಶಕ್ತಿ ಇದೆ. ಕರಿಯನ್ನಿತ್ತಡೆವಲ್ಲೆ ಸಿರಿಯನ್ನಿತ್ತಡೆವಲ್ಲೆ ಇರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ ನಿಮ್ಮನ್ನರಿದಿಪ್ಪ ಶರಣರ ಸೋಳ್ನುಡಿ ಒಂದ್ ಅರೆಗಳಿಗೆ ಇತ್ತುಡೆ ನಿಮ್ಮನ್ನೇ ಇತ್ತ ಕಾಣ ರಾಮನಾಥ ಅಂತ. ಅಂದ್ರೆ ನಿಮ್ಮನ್ನ ಅರಿದಿಪ್ಪ ಶರಣರು ಅಂದ್ರ ಇಲ್ಲಿ ಸಂತ ಸವಾಸ ಮಾಡುತ್ತಾ ಶ್ರವಣ ಕೇಳಿದರೆ ಅಂದ್ರ ಆ ಪರಮಾತ್ಮನನ್ನ ಯಾರು ಅರಿತು ತಾನೇ ತಾನ ಆ ಸ್ವರೂಪದೊಳಗ ಆಗಿರ್ತಾರೋ ಅಂತವ್ರ ಸಂಘದಿಂದ ಅಂತವ್ರ ನುಡಿಯಿಂದ ಆ ವಸ್ತುವೇ ಆ ಪರಬ್ರಹ್ಮ ವಸ್ತುವೇ ತಾನಾಗೋದಕ್ ಸಾಧ್ಯ ಐತಿ. ಇರಲಿ, ಶ್ರವಣದಿಂದ ಬೋಧಿಸುವ ಶಕ್ತಿ ಹೆಚ್ಚಾಗುವುದು, ಶ್ರವಣದಿಂದ ಬುದ್ಧಿ ಬೆಳೆಯುವುದು ಮತ್ತು ಶ್ರವಣದಿಂದ ವಿಷಯ ಪಾಶಗಳು ಕತ್ತರಿಸಿ ಹೋಗುವು. ಶ್ರವಣದಿಂದ ವಿಚಾರ ತಿಳಿಯುವುದು, ಶ್ರವಣದಿಂದ ಜ್ಞಾನ ಬಲಿಯುವುದು. ಹೆಚ್ಚೇನು, ಶ್ರವಣದಿಂದ ಸಾಧಕನಿಗೆ ಆತ್ಮವಸ್ತುವಿನ ಯಥಾರ್ಥ ಜ್ಞಾನವಾಗುವುದು. ಇಲ್ಲಿ ಆ ಶ್ರವಣನೇ ಅತಿ ಶ್ರೇಷ್ಠವಾಗಿರ್ತೈತಿ. ಇದನ್ನ ಕೇಳೋದ್ರಿಂದ ಪ್ರಪಂಚದ ಎಲ್ಲಾ ವಿಷಯ ವಾಸನೆಗಳು ಹೋಗ್ತಾವ. ನಾವು ಬೇರೆ ಏನೆಲ್ಲ ಕೇಳ್ಕೊಂಡ್ ಬಂಧನಕ್ಕೀಡಾಗ್ತಿದ್ವಿ. ಅದೇ ಪ್ರಪಂಚ ವಿಷಯಗಳನ್ನು ಕೇಳೋ ಬದಲು ತನ್ನ ಮೂಲ ಸ್ವರೂಪ ಪಾರಮಾರ್ಥ ವಿಚಾರವನ್ನು ಕೇಳಿದಾಗ ಆ ಪರಬ್ರಹ್ಮ ಸ್ವರೂಪ ಆಗೋದಕ್ಕೆ ಸಾಧ್ಯವಾಗ್ತತಿ. ಯಾಕಂದ್ರ ಮನವು ಪ್ರಪಂಚದಲ್ಲಿ ಮುಳುಗೋದ ಬದಲು ಇಲ್ಲಿ ಆ ಪಾರಮಾರ್ಥದಲ್ಲೇ ಲೀನವಾಗಿ ಆ ಮನವು ಮಹಾದಲ್ಲಿ ಅಥವಾ ಮಹಾದಲ್ಲಿ ಲೀನವಾಗುವುದೇ ಮುಕ್ತಿ ಅಂತ ಹೇಳ್ತಾರೆ. ಆ ಮನ ಹೊರಗೆ ಹೋದಂಗ ಮಹಾವಸ್ತುವಿನಲ್ಲಿ ಅಥವಾ ಪರಬ್ರಹ್ಮ ವಸ್ತುವಿನಲ್ಲಿ ಲೀನ ಹೆಂಗ ಆಗ್ಬೇಕಂದ್ರ ಆ ನುಡಿಗಳನ್ನ ಕೇಳಿದಾಗಷ್ಟೇ ಲೀನವಾಗ್ತದೆ. ಅದೇ ಮುಕ್ತಿ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತತಿ. ಅದನ್ನ ಕೇಳೋದ್ರಿಂದ ತಿಳಿಯೋದ್ರಿಂದ ಅದರೊಳಗೆ ತಾವು ಇರೋದ್ರಿಂದ ಆ ಜ್ಞಾನ ಪ್ರಾಪ್ತಿಯಾಗ್ತದೆ. ಹೆಚ್ಚೇನು, ಶ್ರವಣದಿಂದ ಸಾಧಕನಿಗೆ ಆತ್ಮವಸ್ತುವಿನ ಯಥಾರ್ಥ ಜ್ಞಾನವಾಗುವುದು, ಶ್ರವಣದಿಂದ ಒಳ್ಳೆಯ ನಡತೆ ಹತ್ತುವುದು, ಶ್ರವಣದಿಂದ ವಿವೇಕ ಜಾಗೃತವಾಗುವುದು ಮತ್ತು ಶ್ರವಣದಿಂದ ಮನವು ಭಗವಂತನನ್ನು ಬೇಡ ಹತ್ತುವುದು,
ಶ್ರವಣದಿಂದ ಕುಜನರ ಸಂಘ ಕಡಿಯುವುದು, ಶ್ರವಣದಿಂದ ಕಾಮ ಹಿಮ್ಮೆಟ್ಟುವುದು, ಮತ್ತು ಶ್ರವಣದಿಂದ ಒಮ್ಮೆಲೆ ಗಂಡಾಂತರ ಅಳಿಯುವುದು. ಅಂದ್ರೆ ಇಲ್ಲಿ ಎಲ್ಲವೂ ನಾಶವಾಗ್ಬೇಕಂದ್ರ ಬಂದಿರ್ತಕ್ಕಂಥ ದುಃಖ ದುಮ್ಮಾನಗಳು ಈಡೇರ್ಬೇಕು, ನಮ್ಮೊಳಗ ವಿವೇಕ ಜಾಗೃತವಾಗ್ಬೇಕು, ಯಾವಾಗ್ಲೂ ಮನ ಪರಬ್ರಹ್ಮವನ್ನೇ ಅವಲಂಬಿಸ್ಕೊಂಡಿರ್ಬೇಕು. ಇದು ಎಲ್ಲದೂ ಶ್ರವಣದಿಂದನೇ ಸಾಧ್ಯ. ದುರ್ಜನರ ಸಂಘವನ್ನ ಕಡಿಬೇಕಂದ್ರ ಆ ಸಜ್ಜನರ ಸಂಘನೇ ಬೇಕು, ಆ ಸಜ್ಜನರ ನುಡಿಯನ್ನೇ ಕೇಳಬೇಕು. ಇವನ್ನೆಲ್ಲವನು ಮಾಡ್ತಾ ಇದ್ರೆ ಒಮ್ಮೆಲೆ ನಮಗ್ ಬಂದಿರತಕ್ಕಂತ ದುಃಖ ದುಮ್ಮಾನಗಳೆಲ್ಲವೂ ಗಂಡಾಂತರ ಅಳಿಯುವುದು. ಶ್ರವಣದಿಂದ ಮೋಹನಾಶ ಹೊಂದುವುದು, ಶ್ರವಣದಿಂದ ಸ್ಫೂರ್ತಿ ಪ್ರಕಟವಾಗುವುದು, ಮತ್ತು ಶ್ರವಣದಿಂದ ಆತ್ಮವಸ್ತುವೇ ನಿಶ್ಚಯ ಪೂರ್ವಕವಾಗಿ ತಿಳಿಯುವುದು, ಶ್ರವಣದಿಂದ ಶ್ರೇಷ್ಠ ಗತಿಯಾಗುವುದು, ಶ್ರವಣದಿಂದ ಶಾಂತಿಯು ಅಳವಡುವುದು, ಮತ್ತು ಶ್ರವಣದಿಂದಲೇ ನಿಶ್ಚಲವಾದ ನಿವೃತ್ತಿ ಪದವು ಪ್ರಾಪ್ತವಾಗುವುದು. ನಮಗೆ ಈ ಪ್ರಪಂಚದ ಎಲ್ಲದ ನಿವೃತ್ತಿ ಆಗ್ಬೇಕಪ್ಪ ಅಂತಂದ್ರೆ ಅದು ಶ್ರವಣದಿಂದನೇ ಸಾಧ್ಯ ಐತಿ. ಶ್ರವಣದಿಂದನೇ ಆ ನಿಶ್ಚಯ ಜ್ಞಾನ ಪ್ರಾಪ್ತಿ ಆಗ್ತದೆ. ನಿಶ್ಚಯ ಜ್ಞಾನ ಅಂದ್ರ ತಾನು ಪರಬ್ರಹ್ಮ ಸ್ವರೂಪ ಅನ್ನೋದೇ ಗೊತ್ತಾಗ್ತದೆ. ಈ ಆಧ್ಯಾತ್ಮ ಸಾಧನೆಗೆ ಆ ಪೂರ್ಣತ್ವ ವಿಚಾರವನ್ನ ತಿಳಿಯೋದಕ್ಕೆ ಅತಿ ಶ್ರೇಷ್ಠವಾಗಿದ್ದು ಶ್ರವಣವಾಗಿರ್ತತಿ. ಶ್ರವಣದಷ್ಟು ಹೆಚ್ಚಿನದಾದು ಮತ್ತಾವುದು ಇರುವುದಿಲ್ಲ. ಶ್ರವಣದಿಂದನೇ ಎಲ್ಲವೂ ಕೈಗೂಡುವುದು. ಸಂಸಾರ ನದಿಯ ಸೆಳವಿನಿಂದ ಪಾರಾಗಲು ಶ್ರವಣವೇ ಉಪಾಯವಿರ್ತತಿ. ಈ ಸಂಸಾರ ನದಿಯೊಳಗೆ ನಾವು ಸಿಲುಕಿದೇವೆ ಅಂದ್ರ, ಈ ಭವಸಾಗರದೊಳಗ ಸಂಸಾರದ ನದಿಯೊಳಗ ನಾವು ಬಿದ್ದು ಹೊರಲಾಡ್ತೇವೆ ಅಂದ್ರ, ಇದರಿಂದ ಮೇಲ್ ಬರಕ್ ಯಾವ್ದರಿಂದ ಸಾಧ್ಯ ಐತಿ ಅಂದ್ರ ಆ ಶ್ರವಣ ಒಂದರಿಂದಲೇ ಮಾತ್ರ ಸಾಧ್ಯ ಇರ್ತದೆ. ಶ್ರವಣವೇ ಭಕ್ತಿಗೆ ಪ್ರಾರಂಭವು ಮತ್ತು ಎಲ್ಲದರಲ್ಲಿಯೂ ಮೊಟ್ಟ ಮೊದಲಿಗೆ ಬೇಕಾಗುವುದು ಮುಖ್ಯ ಸಂಗತಿ ಇರುತ್ತದೆ. ಶ್ರವಣದಿಂದ ಏನೆಲ್ಲವೂ ಸಾಧ್ಯವಾಗುವುದು. ಪ್ರಪಂಚದಲ್ಲಿ ಆಗಲಿ ಪಾರಮಾರ್ಥದಲ್ಲಿ ಆಗಲಿ ಶ್ರವಣದ ಹೊರತು ಏನೂ ಪ್ರಾಪ್ತವಿಲ್ಲವೆಂಬುದು ಎಲ್ಲರಿಗೂ ಪ್ರತ್ಯಕ್ಷ ಅನುಭವದ ಮಾತೇ ಆಗಿದೆ. ಕೇಳದೇ ಹೊರತು ತಿಳಿಯುವುದಿಲ್ಲವೆಂಬುದು ಜನರಿಗೆ ಗೊತ್ತದೆ ಅಷ್ಟೇ. ಅದಕ್ಕಾಗಿಯೇ ಶ್ರವಣವು ಎಲ್ಲಾ ಪ್ರಯತ್ನಕ್ಕೂ ಆದ್ಯ ಕಾರಣವಿರುತ್ತದೆ. ಯಾವುದನ್ನ ಇಡೀ ಆಯಸ್ಸದಲ್ಲಿ ಕೇಳಿಯೇ ಇಲ್ಲವೋ ಅದರ ಬಗ್ಗೆ ಸಂಶಯದಲ್ಲಿ ಬೀಳುವುದೇ ಸೈ. ಒಟ್ಟಿಗೆ ಎರಡನೆಯದಾದರೂ ಶ್ರವಣಕ್ಕೆ ಸರಿಯಾಗಲಾರದು. ಎಲ್ಲಾ ಸಾಧನಗಳನ್ನು ಪರೀಕ್ಷಿಸುತ್ತಿರಲು ಶ್ರವಣಕ್ಕೆ ಸಮಾಧಾನವಾದರೂ ಯಾವುದೊಂದು ಇರುವುದಿಲ್ಲ. ಅಷ್ಟೇ ಏಕೆ, ಶ್ರವಣವಿಲ್ಲದಿದ್ದರೆ ವಾಸ್ತವಿಕವಾಗಿ ಕಾರ್ಯವೇ ನಡೆಯುವುದಿಲ್ಲ. ಸೂರ್ಯನು ಹೊರಡದಿದ್ದರೆ ಸಂಪೂರ್ಣ ಕತ್ತಲೆಯಾಗುವಂತೆ ಶ್ರವಣವಿಲ್ಲದಿದ್ದರೆ ಅಧೋಗತಿಯಾಗುವುದು. ಇಲ್ಲಿ ಎಲ್ಲದಕ್ಕೂ ಒಂದೇ ನುಡಿ ಏನ್ ಹೇಳ್ತಾನಂದ್ರ ಶ್ರವಣ ಬೇಕೇ ಬೇಕಾಗ್ತದೆ. ಶ್ರವಣವಿಲ್ಲ ಅಂದ್ರ ಏನೊಂದೇನು ಆಗಲ್ಲ. ಆಧ್ಯಾತ್ಮಿಕ ಸಾಧನೆಗೆ ಶ್ರವಣವೇ ಅತಿ ಶ್ರೇಷ್ಠವಾಗಿರ್ತತಿ. ಆ ಶ್ರವಣದಿಂದರೆ ನಾವೆಲ್ಲಾ ವಿಚಾರಗಳನ್ನ ಕೇಳಕ್ ಬರ್ತತಿ, ವಿಚಾರಗಳನ್ನ ವಿನಿಮಯ ಮಾಡ್ಕೊಳಕ್ ಬರ್ತತಿ, ನಮ್ಮೊಳಗಿರ್ತಕ್ಕಂಥ ಅಜ್ಞಾನವನ್ನ ಕಳ್ಕೊಳಕ್ ಬರ್ತತಿ. ಆ ಸೂರ್ಯನ ಇಲ್ಲ ಅಂದ್ರೆ ಕತ್ತಲೆ ಹೆಂಗ ಸರಿಯೋದಿಲ್ವೋ ಹಂಗ ನಮ್ಮ ಅಂತರಂಗದೊಳಗಿನ ಅಜ್ಞಾನ ಕಳಿಬೇಕಂದ್ರೆ ಆ ಶ್ರವಣದಿಂದನೇ ಸಾಧ್ಯ ಅನ್ನೋ ವಿಚಾರವನ್ನ ಹೇಳ್ತದಾರ ಅಪ್ಪಾಜಿ. ಶರಣು ಶರಣು. ಇಲ್ಲಿವರೆಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರ ಪಾದಗಳಿಗೆ ವಂದಿಸುತ್ತಾ ಇದ್ರ ಬಗ್ಗೆ ಗಂಗಾಪುರ ಸರ್ಗಳು ಮಾತಾಡ್ರಪ್ಪಾಜಿ. ಶರಣು ಶರಣಪ್ಪಾಜಿ.